ನಮಸ್ತೆ ಎಲ್ರಿಗೂ, ಹೇಗಿದ್ದೀರಿ? ಎಲ್ಲರೂ ಆರಾಮವಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ಒಂದು 6.5 kg ಇದೆ. ಇದು ಮೆದು ಕೋಳಿ, ಬಾಯ್ಲರ್ ಕೋಳಿ ಅಂತ ಹೇಳ್ತೇವಲ್ಲ, ಅದರದೊಂದು ಹುಳಿ ಮುಂಚಿ ಮಾಡುವ ಅಂತ. ಇದು ಹೋಟೆಲಿಂದ ಡೈರೆಕ್ಟ್ ನಿಮಗೆ ಇವತ್ತು ರೆಸಿಪಿ ಶೇರ್ ಮಾಡ್ತಿದ್ದೇನೆ. ಬನ್ನಿ, ಇದಕ್ಕೆ ಮೊದಲಿಗೆ ಮಸಾಲೆ ರೆಡಿ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಹಾಕುವ. ನಂತರ ಸರಿಯಾದ ಮೆಜರ್ಮೆಂಟ್ ಹೇಳ್ತೇನೆ. ಇದರಲ್ಲಿ ನಾನು ಗ್ರಾಮ್ ವೈಸ್ ಹೇಳೋದಿಲ್ಲ. ಇದರಲ್ಲಿ 75 ಉದ್ದ ಮೆಣಸಿದೆ. ತೊಟ್ಟು ತೆಗಿಲಿಕ್ಕೆ ಉಂಟು. ತೊಟ್ಟನ್ನು ಮತ್ತೆ ಫ್ರೈ ಆದಮೇಲೆ ಗ್ರೈಂಡ್ ಮಾಡೋ ಮೊದಲು ತೆಗೆದ್ರೆ ಆಯಿತು. ಹಾಗೆಯೇ ಮೆಣಸು ಫ್ರೈ ಆಗಲಿಕ್ಕೆ ಇಲ್ಲಿ ತೆಂಗಿನ ಎಣ್ಣೆ, ನಾವಿಲ್ಲಿ ಪ್ಯೂರ್ ಗಾಣದಿಂದ ಮಿಲ್ಲಿಂದ ತಂದ ಎಣ್ಣೆಯನ್ನೇ ಹಾಕ್ತಾ ಇದ್ದೇವೆ. ಹುಳಿ ಮುಂಚಿಗೆ ಮೆಣಸು ತುಂಬ ಫ್ರೈ ಆಗಬಾರ್ದು, ಕಪ್ಪು ಕಪ್ಪು ಹದವಾಗಿ ಫ್ರೈ ಆದರೆ ಸಾಕು. ಇಲ್ಲಿ ಸ್ವಲ್ಪ ಉಬ್ಬುವಾಗ ಮೊದಲಿಗೆ ಇದಕ್ಕೆ ಕಾಳು ಮೆಣಸು 1 kgಗೆ 1 ಸ್ಪೂನ್, 6 kgಗೆ 6 ಸ್ಪೂನ್. ಆದರೆ ನಾನು 6 ಸ್ಪೂನ್ ಹಾಕಲಿಲ್ಲ, ಒಂದು 5.5 ಸ್ಪೂನ್ ಅಷ್ಟಿದೆ ಇದರಲ್ಲಿ. ಹುಳಿ ಮುಂಚಿಗೆ ಆಗಲು ಮಸಾಲೆ ಕಡಿಮೆ, ಜಾಸ್ತಿ ಹಾಕಲಿಕ್ಕಿಲ್ಲ. ಮೆಂತೆ 1.5 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಮೆಂತೆ ಮತ್ತು ಕಾಳು ಮೆಣಸನ್ನು ಮೊದಲು ಹಾಕಬೇಕು. ಅದು ಸ್ವಲ್ಪ ಫ್ರೈ ಆಗಲಿಕ್ಕೆ ಸಮಯ ಜಾಸ್ತಿ ತಗೊಳ್ತದೆ. ಈಗ ಕೊತ್ತಂಬರಿ 1 kgಗೆ ನೋಡಿ, ನಾವಿಲ್ಲಿ ಈ ರೀತಿ ಸೆರೆ ಅಂತ ಹೇಳ್ತೇವೆ ಇದನ್ನು. 1 ಮುಷ್ಟಿ, 1 kgಗೆ 1 ಮುಷ್ಟಿ, 6 kgಗೆ 6 ಮುಷ್ಟಿ. ಹಾಗೆಯೇ ಸಾಸಿವೆ ಇದೊಂದು 1-1.5 ಸ್ಪೂನ್ ಸಾಕು. ಕೆಲವರು ಹಾಕೋದು ಕೂಡ ಇಲ್ಲ, ಹಾಕದಿದ್ರೂ ನಡೀತದೆ. ಹಾಗೆಯೇ ಕೊತ್ತಂಬರಿ ಒಂದು ಹಿಡಿ ತಗೊಂಡ್ರೆ, ಜೀರಿಗೆ ನೋಡಿ ಹೀಗೆ ತಗೊಳ್ಳಿಕ್ಕೆ, ಹೀಗೆ 6 ಹಿಡಿಯಲ್ಲಿ ಕೊತ್ತಂಬರಿ ಹಾಕಿದರೆ 6 ಈ ಟೈಪಲ್ಲಿ ಜೀರಿಗೆ ಹಾಕಲಿಕ್ಕೆ ನೋಡಿ, ಹೀಗೆ ಹೀಗೆ ಹೀಗೆ. ಮಸಾಲೆ ಕೂಡ ಜಾಸ್ತಿ ಫ್ರೈ ಆಗಬಾರ್ದು, ಲೈಟಲ್ಲಿ ಬಿಸಿ ಆದರೆ ಸಾಕು. ಇಲ್ಲಾಂದರೆ ಹುಳಿ ಮುಂಚೆ ಅಲ್ವಾ, ತೆಂಗಿನಕಾಯಿ ಹಾಕುವುದಿಲ್ಲ, ಟೊಮೆಟೊ ಕೂಡ ಹಾಕುವುದಿಲ್ಲ, ಸ್ವಲ್ಪ ಕಹಿ ಬರ್ತದೆ. ಸ್ವಲ್ಪ ಬಿಸಿ ಆಗುವ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಫ್ರೈ ಆದ ಮಸಾಲೆಯನ್ನೆಲ್ಲ ಬದಿಗಿಟ್ಟು ಈಗ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ, ಒಂದು 4-5 ಸ್ಪೂನಷ್ಟು. ಸ್ಪೂನಿಗಿಂತ ಸೌಟಲ್ಲಾದರೆ ಒಂದು ದೊಡ್ಡ ಸೌಟಲ್ಲಿ 2 ಸೌಟಷ್ಟು ಎಣ್ಣೆ. ಅದಕ್ಕೆ 1 ಹಿಡಿಯಷ್ಟು ಕರಿಬೇವು, ಹಾಗೇನೊಂದು 2 ಗಡ್ಡೆ ಬೆಳ್ಳುಳ್ಳಿ ಈ ರೀತಿ ಜಜ್ಜಿಟ್ಟಂಥದ್ದು. ಇದು ಸ್ವಲ್ಪ ಪರಿಮಳ ಬರುವಾಗ, ಸ್ವಲ್ಪ ಲೈಟಾಗಿ ಫ್ರೈ ಆಗುವಾಗ ಒಂದು 2 ಗೆಡ್ಡೆ ಈರುಳ್ಳಿ. ಇದೀಗ ಒಳ್ಳೆ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಒಳ್ಳೆ ಫ್ರೈ ಆಗಿ ಒಳ್ಳೆ ಪರಿಮಳ ಬರಬೇಕು, ಅಷ್ಟು ಇದನ್ನು ಫ್ರೈ ಮಾಡಬೇಕು. ಇಷ್ಟು ಫ್ರೈ ಆದಮೇಲೆ ಒಂದು 3 ಸ್ಪೂನಷ್ಟು ಅರಶಿನ ಸೇರಿಸಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡುವ. ಫ್ರೈ ಮಾಡಿಟ್ಟಂಥ ಮಸಾಲೆಗೆ ಒಂದು ಅಂದಾಜು ನೋಡಿಕೊಂಡು ಹುಳಿ ಹಾಕ್ಕೊಂಡು, ಹುಳಿ ಒಂದು 50ರಿಂದ ಸ್ವಲ್ಪ ಜಾಸ್ತಿ, ಒಂದು 70 ಗ್ರಾಮ್ ಇರ್ಬೋದು ಹುಳಿ ಸೇರಿಸಿ ಇದೆಲ್ಲವನ್ನು ನೈಸಾಗಿ ಗ್ರೈಂಡ್ ಮಾಡಿ ತರುವ. ಈಗ ಚಿಕನ್ ಬೇಯಲಿಕ್ಕೆ ಇಡಲಿಕ್ಕೆ ಇಲ್ಲಿ ಕೂಡ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಒಂದು 100 ಗ್ರಾಮ್ಸಿನಷ್ಟು, 100-150 ಆಗ್ಬೋದು. ಈಗ ಇದಕ್ಕೆ ಕರಿಬೇವು, ಹಾಗೆಯೇ ದೊಡ್ಡದು 2 ಈರುಳ್ಳಿ, ದೊಡ್ಡದು, ಸಣ್ಣದಾದರೆ ಜಾಸ್ತಿ ಹಾಕಿ. ಈರುಳ್ಳಿ ಒಳ್ಳೆ ಫ್ರೈ ಆಗಿ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ, ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನಷ್ಟು. ಅರಶಿನ ಎಣ್ಣೆಯಲ್ಲಿ ಮಿಕ್ಸ್ ಆದ ತಕ್ಷಣ ನೀರು ಇಳಿದೋಗ್ಬೇಕು. ತೊಳೆದ ನೀರು ಇಳಿದೋದ ಚಿಕನನ್ನು ಹಾಕಿ ಫ್ರೈ ಮಾಡುವ. ಇದೊಳ್ಳೆ ಮಿಕ್ಸ್ ಆಗಬೇಕು.
ಮಿಕ್ಸ್ ಆದ ನಂತರ ಸ್ವಲ್ಪ ಗ್ಯಾಸನ್ನು ಫಾಸ್ಟ್ ಇಡಬೇಕು. ಗ್ಯಾಸ್ ಸ್ಲೋ ಇಟ್ಟಷ್ಟು ಚಿಕನ್ ನೀರು ಬಿಡ್ತದೆ. ಹೈ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಆಗಬೇಕು. ನಂತರ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಬೇಕಾದರೆ ಉಪ್ಪು ಕೂಡ ಸೇರಿಸ್ಬೋದು, ನೀರು ಹಾಕಲಿಕ್ಕಿಲ್ಲ. ಲೋ ಫ್ಲೇಮಲ್ಲೇ ಮುಚ್ಚಿಡೋದು. ಒಂದು 15 ನಿಮಿಷದ ನಂತರ ಮಿಕ್ಸ್ ಮಾಡುವ. ನೋಡಿ, ಈ ರೀತಿ ಹಬೆ ಬರುವಾಗ, ನಾವು ಸಿಕ್ಕೆ ಬರ್ಪುನು ಅಂತ ಹೇಳ್ತೇವೆ, ಹಬೆ ಬರುವಾಗ ಇದಕ್ಕೆ ಉಪ್ಪು ಸೇರಿಸಿ ಬಿಡುವ. ಎಳ್ಕೊಳ್ಬೇಕಲ್ಲ. ನಿಮ್ಮ ಹತ್ರ ಗ್ರೈಂಡರ್ ತೊಳೆದ ನೀರಿದ್ರೆ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಬೋದು. ಸುಮಾರು 15 ನಿಮಿಷದ ನಂತರ ನೋಡಿ, ನಾವು ಸ್ವಲ್ಪ ಕೂಡ ನೀರು ಹಾಕಲಿಲ್ಲ. ಎಷ್ಟು ನೀರು ಬಿಟ್ಟಿದೆ ನೋಡಿ. ಪುಳಿ ಮುಂಚೆ ಅಂತ ಹೇಳುವಾಗ ಸ್ವಲ್ಪ ಗಸಿ ಬೇಕಲ್ಲ, ಹಾಗಾಗಿ ಇಷ್ಟು ನೀರು ಪರವಾಗಿಲ್ಲ. ಈಗ ಒಂದು 70% ಬೆಂದಿರ್ತದೆ ಕೋಳಿ. ಈಗ ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಿಗೆ ಹಾಕಿ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಸೇರಿಸುವ. ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಮಾಡ್ತಾ ಮಸಾಲೆ ಹಾಕಬೇಕು. ದೇವರ ಅಕ್ಕಡ ಉಪ್ಪು తీయరా వాళ్ళే ఇంకా అందాజిన ಮಸಾಲೆ ಹಾಕಿದ್ಮೇಲೆ ತಳ ಹಿಡಿತದೆ. ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಜಾಸ್ತಿ ಸೌಟ್ ಕೂಡ ಹಾಕಬಾರ್ದು, ಪುಡಿ ಆಗ್ತದೆ. ಸ್ವಲ್ಪ ಓಪನ್ ಇಟ್ಟೆ ಕುದಿಸಿದ್ರೆ ಆಯಿತು. ಮಸಾಲೆ ಎಲ್ಲ ಕುದಿದು ಕೋಳಿ ಎಲ್ಲ ಎಳ್ಕೊಂಡು, ಕೋಳಿ ಎಲ್ಲ ಮಸಾಲೆಯಲ್ಲಿ ಬೆಂದ ಮೇಲೆ ಮಸಾಲೆ ಕೂಡ ಒಳ್ಳೆ ಬೆಂದಿರ್ತದೆ, ಕೋಳಿ ಕೂಡ ಎಳ್ಕೊಂಡಿರ್ತದೆ. ಕೊನೆಯ ಹಂತದಲ್ಲಿ ಒಂದು 50 ಗ್ರಾಮ್ನಷ್ಟು ತುಪ್ಪ ಹಾಕಿ ಮಿಕ್ಸ್ ಕೊಟ್ಟರೂ ನಡೀತದೆ, ಮಿಕ್ಸ್ ಕೊಡದಿದ್ದರೂ ಪರವಾಗಿಲ್ಲ. ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್. ನೋಡಿದ್ದೀರಲ್ಲ, ರುಚಿ ರುಚಿಯಾದ ಚಿಕನ್ ಪುಳಿ ಮಿರ್ಚಿ ರೆಡಿ ಆಯಿತು. ನಿಮ್ದೇನಾದರೂ ಫಂಕ್ಷನ್ ಇದ್ದರೆ ನನಗೆ ಆರ್ಡರ್ ಕೊಡಿ, ಆಯಿತಾ? ಆಯ್ತಾಗಾದ್ರೆ ನಿಮ್ಗೆ ಏನಾದರೂ ಸಣ್ಣ ಸಣ್ಣ ಈ ರೀತಿ ಫಂಕ್ಷನ್ ಇದ್ದರೆ ನೀವೇ ಮಾಡ್ಬೋದು. ಸರಿಯಾದ ಅಳತೆಯಲ್ಲಿ ಹೇಳಿಕೊಟ್ಟಿದ್ದೇನೆ. ಆಯ್ತಾಗಾದ್ರೆ ಇವತ್ತಿನ ಇದು ನಮ್ಮ ಹೋಟೆಲಿದ್ದು ಪುಳಿ ಮಿರ್ಚಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಾನು ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಷ್ಟರವರೆಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.